ಗುರು ಎಲ್ ಎಸ್ ಸಿ ಅವರು ಪವರ್ ಪ್ಲೇಲಿ 91 ರನ್ಗೆ ಒಂದು ವಿಕೆಟ್ನ ಕಳ್ಕೊಂಡಿದ್ದಾರೆ. ಇಲ್ಲಿ ಸಿ ಎಸ್ ಕೆ ಅವರು ಎಲ್ ಎಸ್ ಸಿ ಅವರಿಗೆ ಕಾಂಪಿಟೇಷನ್ ಕೊಡೋಕ್ಕೆ 97 ರನ್ಗೆ ಬರೀ ಒಂದು ವಿಕೆಟ್ನ ಕಳ್ಕೊಂಡಿರ್ತಾರೆ ಅಂತ ಹೇಳೋದು ಸೈಕಾಗಿರುವಂಥ ಮ್ಯಾಚು. ಸಿ ಎಸ್ ಕೆ ಅವ್ರಿಗೆ ಆರಾಮಾಗಿ ಗೆಲ್ಲುವಂಥ ಮ್ಯಾಚ್ನ ಕಷ್ಟಪಟ್ಕೊಂಡು ಲಾಸ್ಟ್ ಓವರ್ ಗಂಟ ಬಂದು ಬೆದ್ದಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಮ್ಯಾಚ್ನ ಆಡಿ ಗೆದ್ದಿದ್ದಾರೆ. ಈ ಮ್ಯಾಚ್ ಏನೇನು ಮಾಡೋದಾಯ್ತು ಮತ್ತು ಇನ್ನೂ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಫಸ್ಟು ಸಿ ಎಸ್ ಕೆ ಅವರು ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಏನು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಿದ್ರೆ ಜಾಶ್ ಇಂಗ್ಲಿಸ್ ಅವರು ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅವ್ರದ್ದು ಐ ಪಿ ಎಲ್ ಅಂತ ಹೇಳ್ಬೋದು. ಅವರು ಆಸ್ಟ್ರೇಲಿಯಾ ಟೀಮ್ಗೆ ಆಡುವಂಥ ಇನ್ನಿಂಗ್ಸಲ್ಲೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಯಾರಿಗೂ ಗೊತ್ತಿದೆ. ಸೆಂಚುರಿ ಕೂಡ ಸ್ಕೋರ್ ಮಾಡಿದ್ದಾರೆ ನಿಮಗೆ T20 ನಿಮಗೆ ಜಾಶ್ ಇಂಗ್ಲಿಷ್ ಅವರು ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಆಫ್ ಫಾಸ್ಟ್ ಬೌಲರ್ಸ್ ಮತ್ತು ಬ್ಯಾಕ್ ಫುಟಲ್ಲಿ ಸಖತ್ತಾಗಿ ಆಡುವಂಥ ಪ್ಲೇಯರ್ ನಿಮಗೆ ಜಾಶ್ ಇಂಗ್ಲಿಷ್ ಅಂತ ಹೇಳ್ತೀನಿ. ಯಾಕಂತಂದರೆ ಆಸ್ಟ್ರೇಲಿಯಾಗೂ ಅಷ್ಟು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತು ಐ ಪಿ ಎಲ್ ಲಾಸ್ಟ್ ಸೀಸನ್ ಪಂಜಾಬ್ಗೆ ಆಡಿದಾಗ ಫೈನಲ್ ಸಖತ್ತಾಗಿ ನಾಕ್ ಆಡಿದಂಥ ಪ್ಲೇಯರ್ ನಿಮಗೆ ಜಾಶ್ ಇಂಗ್ಲಿಷ್ ಅವರು. ಇವತ್ತಿನ ಮ್ಯಾಚು ಸಖತ್ತಾಗಿ ಆಡ್ತಾರೆ ಗುರು. ಪವರ್ ಪ್ಲೇ 91 ರನ್ಗೆ ಒಂದು ವಿಕೆಟ್ನ ಕಳ್ಕೊಡ್ತಾರೆ ಅಷ್ಟೇ. ಅದು ಮಿಚೆಲ್ ಮಾರ್ಷ್ ಅವ್ರ ವಿಕೆಟ್. ಮಿಚೆಲ್ ಮಾರ್ಷ್ ಅವರು ಲಾಸ್ಟ್ ಮ್ಯಾಚ್ ನಮ್ಮ RCB ಮೇಲೆ ಸಖತ್ತಾಗಿ ಆಡಿ ಸೆಂಚುರಿ ಕೂಡ ಸ್ಕೋರ್ ಮಾಡಿರ್ತಾರೆ ಮಿಚೆಲ್ ಮಾರ್ಷ್ ಅವರು. ಈ ಮ್ಯಾಚ್ ಕೂಡ ಸಖತ್ತಾಗಿ ಆಡೋಕ್ಕಾಗಲಿಲ್ಲ ಅವ್ರಿಗೆ. ಈ ಮ್ಯಾಚ್ ಬೇಗನೆ ಔಟ್ ಆಗ್ತಾರೆ ಅಂತ ಹೇಳೋದು. 10 ರನ್ಗೆ ಔಟ್ ಆಗ್ತಾರೆ. ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ಜಾಶ್ ಇಂಗ್ಲಿಷ್ ಅವರು. ಜಾಶ್ ಇಂಗ್ಲಿಷ್ ಅವರು ಔಟ್ ಆದಮೇಲೆ ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ. ನಿಮ್ಗೆ ಅನ್ಶುಲ್ ಕಂಬೋಜ್ ಆಗಿರೋದು ಮತ್ತು ಜೇಮಿ ಔರ್ಟನ್ ಆಗಿರೋದು ಚೆನ್ನಾಗಿ ಬೌಲಿಂಗ್ ಮಾಡಿ ಸ್ವಲ್ಪ ಎಲ್ ಎಸ್ ಸಿ ಇದ್ದಂಥ ಮೂಮೆಂಟನ್ನು ಇಲ್ಲಿ ಸಿ ಎಸ್ ಕೆ ಕಡೆ ಎಳ್ಕೊಳ್ತಾರೆ ಅಂತ ಹೇಳೋದು. ಅಲ್ಲಿಂದ ಸ್ವಲ್ಪ ವಿಕೆಟ್ಗಳು ಬೀಳ್ತಾ ಹೋಗುತ್ತೆ. ಐಡನ್ ಮಾರ್ಕ್ರಮ್ ಬೀಳ್ತಾರೆ, ಮತ್ತು ರಿಷಬ್ ಪಂತ್ ಅವರು ಔಟ್ ಆಗ್ತಾರೆ, ಮತ್ತು ರಿಷಬ್ ಅಂತ ಇನ್ನೊಬ್ಬರು ಆಡ್ಸಿರ್ತಾರೆ, ಅವ್ರನ್ನೂ ಔಟ್ ಆಗ್ತಾರೆ ಬೇಗ ಅಂತ ಹೇಳ್ಬೋದು. ಅಲ್ಲಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ನಿಮಗೆ ಶಾಬಾಜ್ ಅಹಮದ್ ಮತ್ತು ಹಿಮ್ಮತ್ ಸಿಂಗ್ ಅಂತ ಹೇಳ್ಬೋದು. ಹಿಮ್ಮತ್ ಸಿಂಗ್ ಅಂತ ಸಖತ್ತಾಗಿ ಆಡ್ತಾ ಇದ್ದಾರೆ. ಮತ್ತು ಶಾಬಾಜ್ ಅಹಮದ್ ಅಂತ ಲಾಸ್ಟ್ ವರ್ಷದಲ್ಲಿ 25 ಬಾಲ್ 44 ರನ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಶಾಬಾಜ್ ಅಹಮದ್ ಅವರು. ಅಲ್ಲಿಂದ ಸ್ವಲ್ಪ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಲಾಸ್ಟ್ ಓವರ್ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾರೆ ನಿಮಗೆ ಅನ್ಶುಲ್ ಕಂಬೋಜ್ ಅಂತ ಹೇಳೋದು. 2 ವಿಕೆಟ್ನ ತೆಗಿತಾರೆ ಬ್ಯಾಕ್ ಟು ಬ್ಯಾಕ್. ಅದರಿಂದಾಗಿ 203 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಇದು ಸಿ ಎಸ್ ಕೆ ಅವ್ರಿಗೆ ಲಾಸ್ಟ್ ಸೀಸನ್ ತಾನೇ ಅವರು 7 ವರ್ಷದಿಂದ ಎಷ್ಟು 180 ರನ್ಗಳು ಚೇಸೇ ಮಾಡಿರಲ್ಲ, ಅದನ್ನು ಚೇಸ್ ಮಾಡ್ತಾರೆ ಲಾಸ್ಟ್ ಸೀಸನ್, ಅದನ್ನು ಬ್ರೇಕ್ ಮಾಡ್ತಾರೆ. ಈ ಸೀಸನ್ ಟಾರ್ಗೆಟ್ ಆಗಿ 203 ರನ್ ಕೊಡ್ತಾರೆ. ಅದನ್ನು ಕೂಡ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಆ ರೇಂಜ್ಗೆ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ಋತುರಾಜ್ ಗಾಯಕ್ವಾಡ್ ಅವ್ರದ್ದು ಅಂತ ಹೇಳೋದು ಸಖತ್ತಾಗಿ ಬೆಸ್ಟಾಗಿ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ಪವರ್ ಪ್ಲೇ ಒಳಗೇನೆ ಸಂಜು ಸ್ಯಾಮ್ಸನ್ ಅವರು ಔಟ್ ಆಗ್ತಾರೆ. ಒಂದು 30+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ವಲ್ಪ ಋತುರಾಜ್ ಗಾಯಕ್ವಾಡ್ ಅವರು ಸ್ಲೋ ಡೌನ್ ಆಗ್ತಾರೆ ಗುರು. ಊರ್ವಿಲ್ ಪಟೇಲ್ ಬರ್ತಾರೆ ಗುರು. ಸೈಕ್ ಬ್ಯಾಟಿಂಗ್ ಆಡಿದ್ದಾರೆ ಮನುಷ್ಯ ಅಂತ ಹೇಳ್ಬೋದು. 26 ಬಾಲದೇನೋ 63 ರನ್ ಸಖತ್ತಾಗಿ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಊರ್ವಿಲ್ ಪಟೇಲ್ ಅವರು. ಲಾಸ್ಟ್ ಸೀಸನ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಅವ್ರು ಫಸ್ಟ್ ಸ್ಟಾರ್ಟ್ ಆಫ್ ದಿ ಟೂರ್ನಮೆಂಟಲ್ಲಿ ಯಾಕೆ ಆಡಿಸ್ತಿಲ್ಲ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದರೆ ಸಖತ್ತಾಗಿ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರು ಗುರು. 4ಗಿಂತ 6ಗಳನ್ನ ಜಾಸ್ತಿ ಹೊಡಿತಾ ಇದ್ದಂಥ ಪ್ಲೇಯರ್ ಊರ್ವಿಲ್ ಪಟೇಲ್ ಅವರು. ಬೆಂಕಿಯಾಗಿ ಆಡಿದ್ದಾರೆ. ಸಿ ಎಸ್ ಕೆ ಟೀಮ್ ಗೆಲ್ಲೋದಕ್ಕೆ ಮೇಜರ್ ಇಂಪ್ಯಾಕ್ಟ್ ಮಾಡಿರೋದೇ ಅವರು. ಅಷ್ಟೇವರೆಗೂ ಇಲ್ಲಿ ಲಾಸ್ಟ್ವರೆಗೂ ಬರೋಕ್ಕೆ ಲಿಬರ್ಟಿ ಇದ್ದಿದ್ದೆ ನಿಮಗೆ ಊರ್ವಿಲ್ ಪಟೇಲ್ ಅವ್ರದ್ದು ಆಡಿದಂಥ ಇನ್ನಿಂಗ್ಸಿಂದ ಅಂತ ಹೇಳೋದು. ಸಖತ್ ಬೆಂಕಿಯಾಗಿ ಆಡಿದ್ದಾರೆ ಇಲ್ಲಿ ಊರ್ವಿಲ್ ಪಟೇಲ್ ಅವರು. ಅವತ್ತರಿಂದ ಕಾಂಟ್ರಿಬ್ಯೂಷನಿಂದ ಚೆನ್ನಾಗಿ ಸಿ ಎಸ್ ಕೆ ಅವರು ನೆಟ್ನ ಮ್ಯಾಚ್ ಮಾಡ್ಕೊಂಡು ಹೋದ್ರು ಅಂತ ಹೇಳೋದು. ಅಲ್ಲಿ ಯಾವಾಗ ಊರ್ವಿಲ್ ಪಟೇಲ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆಗ್ತಾರೆ, ಅಲ್ಲಿ ಕಾರ್ತಿಕ್ ಶರ್ಮಾ ಮತ್ತು ಡೆವಾಲ್ಡ್ ಬ್ರೇವಿಸ್ ಅವರು ಚೆನ್ನಾಗಿ ಆಡ್ತಿರ್ತಾರೆ. ಡೆವಾಲ್ಡ್ ಬ್ರೇವಿಸ್ ಆಲ್ಮೋಸ್ಟ್ ಒಂದು 28 ಬಾಲ್ 40 ಬರಬೇಕಾಗುತ್ತೆ. ಅಷ್ಟರಲ್ಲಿ ಡೆವಾಲ್ಡ್ ಬ್ರೇವ್ಸ್ ಅವರು ಔಟ್ ಆಗ್ತಾರೆ. ಮತ್ತು ಕಾರ್ತಿಕ್ ಶರ್ಮಾ ಅವರು ಪಾಯಿಂಟ್ ಮೇಲೆ ಹೊಡೆಯಕ್ಕೆ ಹೋಗ್ಬಿಟ್ಟು ಡೀಪ್ ಪಾಯಿಂಟ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಲ್ಲಿಂದ ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಡ್ತಾರೆ ಶಿವಮ್ ದುಬೆ ಅವರು. ಪ್ರಶಾಂತ್ ವೀರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೋತಾರೆ ಸಿ ಎಸ್ ಕೆ ಟೀಮ್ ಅವರು. ಇವ್ರು ಎಂತ ಎಡವಟ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಎಲ್ ಎಸ್ ಸಿ ಟೀಮ್ ಅವರು ಆರಾಮಾಗಿ ಮ್ಯಾಚ್ನ ಗೆಲ್ಬೋದಾಯಿತು. ನಿಕೋಲಸ್ ಪುರನ್ ಅವರು ಅಲ್ಲಿ ಫೈನ್ ಲೆಗ್ ಡೀಪ್ ಸ್ಕ್ವೇರ್ ಲೆಗಲ್ಲಿ ಕ್ಯಾಚ್ನ ಬಿಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಈಸಿಗೆ ಅಂತ ಇರೋವಂಥ ಕ್ಯಾಚು. ಇನ್ನು ಅವರು ಬೌಂಡ್ರಿಯಿಂದ ಓಡ್ ಬರುವಂಥ ಅವಶ್ಯಕತೆ ಇರಲ್ಲ, ಮುಂದೆನೇ ನಿಂತಿರ್ತಾರೆ. ಚೆನ್ನಾಗಿ ಹಿಡಿಯೋದಂಥ ಕ್ಯಾಚು. ಒಳ್ಳೆ ಫೀಲ್ಡರ್ ಆ್ಯಕ್ಚುಲ್ ಆಗಿ ಇಲ್ಲಿ ನಿಕೋಲಸ್ ಪುರನ್ ಅವರೇ ಕ್ಯಾಚ್ ಬಿಡ್ತಾರೆ ಅಂತ ಹೇಳ್ಬೋದು. ಕ್ಯಾಚ್ ಬಿಟ್ಟಿದೆ ಅಂತಲೇ ಇಲ್ಲಿ ಎಲ್ ಎಸ್ ಸಿ ಅವರು ಸೋತಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಪ್ರಶಾಂತ್ ವೀರ್ ಅವರು ಅದಾದ್ಮೇಲೆ 6ಗಳನ್ನ ಕೂಡ ಸ್ಕೋರ್ ಮಾಡ್ತಾರೆ. ಮತ್ತು ಲಾಸ್ಟ್ ಓವರ್ ನಿಮ್ಗೆ 10 ರನ್ ಬೇಕಾಗುತ್ತೆ. ಚೆನ್ನಾಗಿ ಬೌಲಿಂಗ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಶಹಬಾಜ್ ಅಹಮದ್ ಇದ್ರು. ಶಹಬಾಜ್ ಅಹಮದ್ನ ನೀವು ಫಸ್ಟೇ ಮುಗಿಸ್ಬಿಡ್ಬೇಕಾಯ್ತು. ಲಾಸ್ಟ್ 20th ಓವರ್ ಒಬ್ಬ ಸ್ಪಿನ್ನರ್ಗೆ ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಸಖತ್ತಾಗಿ ಅವರು ಜೆನ್ಯೂನ್ ಸ್ಪಿನ್ನರ್ ಆಗಿರಬೇಕಾಗುತ್ತೆ. ಯಾಕೆ ಅಂದರೆ ಸುನಿಲ್ ನರೇನ್ ಆ ರೀತಿ ಕೆಲಸ ಬೇಜಾನ್ ಸತಿ ಮಾಡಿದ್ರೆ ನೀವು ಸುನಿಲ್ ನರೇನ್ ಥರ ಬೌಲಿಂಗ್ ಮಾಡೋಕ್ಕೆ ಯಾವುದೇ ಒಬ್ಬ ಬೌಲರ್ ಕೈಲೂ ಆಗೋದಿಲ್ಲ. 20th ಓವರಲ್ಲಿ ಫಸ್ಟ್ 2 ಬಾಲ್ ವೈಡ್ ಆಗ್ತಾರೆ ಐಡನ್ ಮಾರ್ಕ್ರಮ್ ಅವರು. ಅದಾದಮೇಲೆ 2 ಬಾಲ್ಗೆ 2 6ನ ಹೊಡೆದ್ಬಿಟ್ಟು ಶಿವಮ್ ದುಬೆ ಅವರು ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಗುರು. ಈಗ ಸಿ ಎಸ್ ಕೆ ಅವರು 12 ಪಾಯಿಂಟಲ್ಲಿ ಕೂತಿದ್ದಾರೆ ಅಂತ ಹೇಳೋದು. ಈಗ ಎಲ್ ಎಸ್ ಸಿ ಟೀಮ್ ಅವರು ಔಟ್ ಆಗ್ತಾರೆ ಟೂರ್ನಮೆಂಟ್ ಆಗಿದ್ದಾರೆ. ಸಖತ್ತಾಗಿ ವರ್ಸ್ಟಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. 203 ರನ್ ಹೊಡೆದ್ರು ಕೂಡ ಸೋತಿದ್ದಾರೆ ಅಂತ ಹೇಳಿದ್ರೆ ಅದು ಕ್ಯಾಚ್ಗಳು ಬೇರೆ ಬಿಡ್ತಾರೆ ಆ ರೇಂಜ್ಗೆ ಅಂತಲೇ ಹೇಳ್ಬೋದು. ಈ ಸೀಸನ್ ಐ ಪಿ ಎಲ್ ಏನು ಆಗ್ತಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಕ್ಯಾಚ್ಗಳನ್ನು ಸಖತ್ತಾಗಿ ಬಿಡ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ಗಳು ಅಂತ ಹೇಳ್ಬೋದು. ಕೈಗೆ ಏನು ಹಾಕೋ ಬಂದಿದ್ದಾರೆ ಗೊತ್ತಿಲ್ಲ. ಸಖತ್ತಾಗಿ ಕ್ಯಾಚ್ಗಳು ಲೀಕ್ ಆಗ್ತಿದೆ. ಮತ್ತು ಬೌಂಡ್ರೀಸ್ಗಳು ಕ್ಯಾಚ್ ಬಿಡೋದಲ್ಲದೆ ಬೌಂಡ್ರೀಸ್ಗಳು ಕೂಡ ಸ್ಕೋರ್ ಆಗ್ತಾಯಿದೆ ಅಂತ ಹೇಳ್ಬೋದು. ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಲೀಕ್ಔಟ್ ಆಗ್ತಾಯಿದೆ. ಮತ್ತು ಇಲ್ಲಿ ಬ್ಯಾಟ್ಸ್ಮನ್ಗಳು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೂಡ ಅವರು ಆರಾಮಾಗಿ ಔಟ್ ಆಗುವಂಥ ಬಾಲ್ಗಳನ್ನೆಲ್ಲ ಕ್ಯಾಚ್ಗಳನ್ನ ಬಿಡ್ತಾಯಿದ್ದಾರೆ ಬೌಲರ್ಸ್ಗಳು ಅಂತ ಹೇಳ್ಬೋದು. ಬೌಲರ್ಸ್ಗಳಿಗೆ ಸಪೋರ್ಟ್ ಸಿಗ್ತಾಯಿಲ್ಲ ಐ ಪಿ ಎಲಲ್ಲಿ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಸಿ ಎಸ್ ಕೆ ಅವ್ರಿಗೆ ಭರ್ಜರಿ ಜಯ ಸಿಕ್ಕಿದೆ. ಸಖತ್ತಾಗಿ ಆಡಿ ಸಿ ಎಸ್ ಕೆ ಅವರು ಈಸಿಯಾಗಿ ಗೆಲ್ಲ ಮ್ಯಾಚ್ನ ಕಷ್ಟದಿಂದ ಗೆದ್ದಿದ್ದಾರೆ ಅಂತ ಅನಿಸ್ತು. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ವಿಷಯಗಳು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.